ಬಹಳ ಸರಳವಾದಂತಹ ಹಾಗೂ ಜೀವನ ಬದಲಾಯಿಸುವಂತಹ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ. ಬರೀ ನೀವು ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲ, ಅದರ ಹಿಂದಿನ ಉದ್ದೇಶಗಳು, ಇಂಟೆನ್ಷನ್ಸ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಜನಗಳು ತುಂಬಾ ವಿಷಯಗಳ ಬಗ್ಗೆ ನೋವು ಪಡ್ತಾ ಇರ್ತೀರಾ, ಅಥವಾ ಸಂಬಂಧಗಳಲ್ಲಿ ಬಿರುಕು ಬಂದಿರುತ್ತೆ. ಸೊ ಇದೆಲ್ಲ ಬರೀ ಮಾತಿನಿಂದನೇ ಆಗಿರುತ್ತಾ? ಎಷ್ಟೊಂದ್ಸಲ ಮಾತಿನ ಹಿಂದಿನ ಉದ್ದೇಶನ, ಇಂಟೆನ್ಷನ್ ನೀವು ಅರ್ಥ ಮಾಡ್ಕೊಳ್ಳಲ್ವಲ್ಲ. ಸೊ ಆ ಕಾರಣದಿಂದ ಕೂಡ ಇದೆಲ್ಲ ಆಗುತ್ತೆ. ತುಂಬಾ ಈಸಿಯೆಸ್ಟ್ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನೀವೇನಾದ್ರು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ತಾಯಿ ಯಾರಾದ್ರೂ ಹುಷಾರಾಗಿ ಹೋಗು ಅಂತ ಹೇಳ್ತಾರೆ. ಸೊ ಅದು ಹೇಳ್ಬಿಟ್ರೆ ಅದ್ರ ಅರ್ಥ ಬರೀ ಅಷ್ಟೇನಾ? ಅದರಿಂದ ಎಷ್ಟೆಲ್ಲ ಒಂದು ಭಾವನೆಗಳು ಅಡಗಿರುತ್ತೆ ಅಲ್ವಾ? ಪ್ರೀತಿ ಇರುತ್ತೆ, ಏನು ಆಗ್ಬಾರ್ದು, ಸುರಕ್ಷಿತವಾಗಿ ವಾಪಸ್ ಬರ್ಲಿ ಅನ್ನೋದು ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಿಮ್ಮಲ್ಲಿ ಕೆಲವರು ಏನ್ ಮಾಡ್ತೀರಾ, ನನಗೆ ಗೊತ್ತಿಲ್ವಾ, ಓಡಾಡೇನು ಅಭ್ಯಾಸ ಇಲ್ವಾ, ನಿಂದೊಳ್ಳೆ ಅಂತ ಹೇಳ್ತೀರಾ. ಬಟ್ ಅದ್ರ ಹಿಂದೆ ಇರುವಂತಹ ಒಂದು ಇಂಟೆನ್ಷನ್ ನೀವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಇನ್ನು ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ಯಾರಾದ್ರೂ ಏನಾದ್ರೂ ಸಜೆಷನ್ಸ್ ಅಥವಾ ಸಲಹೆನ ಕೊಟ್ಟಾಗ ಏನ್ ಮಾಡ್ತೀರಾ, ಅದನ್ನ ಕರೆಕ್ಟಾಗಿ ನೀವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಎಲ್ರು ನಿಮ್ ವಿರುದ್ಧನೇ ಇರೋದಿಲ್ಲ, ಓಕೆನಾ? ಸೊ ನೀವೇನ್ ಅನ್ಕೋಬಿಡ್ತೀರಿ, ಏನಾದ್ರು ಸಜೆಷನ್ ಕೊಟ್ಟಾಗ ಓಕೆ ನನ್ನನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ರೀತಿ ಹೇಳ್ತಿದ್ದಾರೆ, ಅಥವಾ ನಾನು ಈ ರೀತಿ ಆಗ್ತಿರೋದ್ರಿಂದ ಅವ್ರಿಗೆ ಹೊಟ್ಟೆ ಉರಿ, ಅದಕ್ಕೆ ಈ ರೀತಿ ಹೇಳ್ತಿದ್ದಾರೆ. ಸೊ ಈ ತರ ಎಲ್ಲ ನೀವು ತಪ್ಪಾಗಿ ಅವರ ಒಂದು ಮಾತನ್ನ ಅರ್ಥ ಮಾಡ್ಕೋತೀರಾ. ಬಟ್ ನೀವು ಇಂಟೆನ್ಷನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ, ಅವರ ಮನಸ್ಸನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಯಾಕೆ ಗೊತ್ತಾ, ಆ ತರ ಸಲಹೆ ಕೊಟ್ಟವರು ನಿಜವಾಗ್ಲೂ ಮೇ ಬಿ ನಿಮ್ಗೆ ಒಳ್ಳೇದನ್ನೇ ಬಯಸ್ತಿರ್ಬೋದಲ್ವಾ. ಸೊ ನಾನಿಲ್ಲಿ ಪ್ರತಿಯೊಬ್ಬರು ಮಾತನ್ನು ಕೂಡ ನೀವು ನಿಜ ಅಂತ ನಂಬಿ, ಪ್ರತಿಯೊಬ್ಬರನ್ನು ಒಳ್ಳೆಯವರು ಅಂತ ನಂಬಿ, ನಿಮ್ಗೆ ಒಳ್ಳೇದನ್ನೇ ಬಯಸ್ತಾರೆ ಅಂತ ನಂಬಿ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ಆದಷ್ಟು ಆ ಮಾತಿನ ಹಿಂದಿನ ಅರ್ಥ ಏನಿರ್ಬೋದು, ಅವರ ಒಂದು ಇಂಟೆನ್ಷನ್ ಏನಿರ್ಬೋದು ಅನ್ನೋದನ್ನ ಒಂದು ಸಲ ನೀವು ಯೋಚನೆ ಮಾಡಿದ್ರೆ, ಮೇ ಬಿ 10 ಜನದಲ್ಲಿ ಮೇ ಬಿ 5 ಜನ ನಿಮ್ ಕಡೆಯವರಾಗಿರ್ಬೋದು, ನಿಮಗೆ ಒಳ್ಳೇದನ್ನ ಬಯಸೋರು ಕೂಡ ಆಗಿರ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ತಪ್ಪು ಒಂದು ಅರ್ಥ ಮಾಡ್ಕೊಳ್ಳೋದ್ರು. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, ಯಾರೋ ಒಬ್ರು ನಿಮ್ಮ ಫ್ರೆಂಡ್ ಫೋನ್ ಮಾಡಲಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಏನ್ ಮಾಡ್ತೀರಾ, ಓಕೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಬೇರೆಯವ್ರಿಗೆ ಜಾಬಿಗೆ ಹೋಗಿರ್ಬೋದು ಅವರು, ಅಥವಾ ಇನ್ಯಾವುದೋ ಬೇರೆ ದೇಶಕ್ಕೆ ಹೋಗಿರ್ಬೋದು. ಸೊ ನೀವೇನಂತೀರ, ಓಕೆ ಬದಲಾಗ್ಬಿಟ್ರಪ್ಪ, ಇವಾಗೆಲ್ಲ ನಮಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಒಂದು ಅವ್ರ ಬಗ್ಗೆ ಕೆಟ್ಟದಾಗಿ ನೀವು ಯೋಚನೆ ಮಾಡ್ತೀರಾ ಅಲ್ವಾ? ನನ್ನನ್ನು ಮರ್ತೋಗ್ಬಿಟ್ರು, ನಾನೇನ್ ಮುಖ್ಯ ಅಲ್ಲ ಬಿಡು, ಇನ್ನೇನು ಅಲ್ಲಿ ಹೋದಾಗ ಬೇರೆಯವ್ರು ಸಿಕ್ಕಿರ್ತಾರೆ, ಎಲ್ಲ ಹೊಸಬ್ರು ಇರ್ತಾರೆ ಅಂತ ನೀವು ಅನ್ಕೊಂತಿರ್ತೀರ. ಬಟ್ ಎಷ್ಟೊಂದ್ ದಿನ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರದೇ ಆದ ಸಮಸ್ಯೆಗಳಲ್ಲಿ ಸಿಲುಕಿದ್ರು ಅಂತ ಅನ್ಬಿಟ್ಟು. ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಡೆತ್ತೇ ಆಗ್ಬಿಟ್ಟಿರುತ್ತೆ. ಬಟ್ ನಿಮಗೆ ಗೊತ್ತಿರೋದಿಲ್ಲ, ಅವ್ರು ದೂರ ಹೋಗಿರೋದ್ರ ಕಾರಣ, ಬೇರೆ ಊರಲ್ಲಿ ಇರೋದ್ರ ಕಾರಣ, ರೈಟ್? ಸೊ ಅದಕ್ಕೆ ಹೇಳೋದು, ಎಷ್ಟೊಂದ್ಸಲ ನಮ್ಮ ಒಂದು ಊಹೆಗಳೇ ನಮಗೆ ಜಾಸ್ತಿ ನೋವು ಕೊಡುತ್ತೆ. ನಿಜವಾಗ್ಲೂ ಸತ್ಯ ಏನ್ ಇದೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ಊಹೆಗಳಿದೆಯಲ್ಲ, ಸೊ ಅದೇ ನಮಗೆ ನೋವನ್ನ ತಂದ್ಕೊಡುತ್ತೆ. ಕರೆಕ್ಟ್ ಅಲ್ವಾ? ನಿಮ್ಗೂ ಈ ರೀತಿ ಅನುಭವ ಆಗಿದೆಯಾ? ಕಮೆಂಟ್ ಅಲ್ಲಿ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್, ಸಂಬಂಧಗಳು ಮೋಸ್ಟ್ ಆಫ್ ದ ಟೈಮ್ ಯಾಕೆ ಮುರಿದೋಗುತ್ತೆ? ಎಲ್ರದ್ದು ಹಿಂಗೆ ಆಗಿರುತ್ತೆ ಅಂದಿರಲ್ಲ ನಾನು, ಮೇ ಬಿ ನಿಜವಾಗ್ಲೂ ತಪ್ಪುಗಳು ಇರಬಹುದು. ಬಟ್ ಕೆಲವೊಂದು ಈ ರೀತಿ ಕೇಸಸ್ಗಳು ಇರ್ತವೆ. ಸರಿಯಾಗಿ ಒಂದು ಕಮ್ಯುನಿಕೇಶನ್ ಇರೋದಿಲ್ಲ ಇಬ್ರು ಮಧ್ಯೆ, ಅಂಡ್ ಒಬ್ರು ಏನೋ ಒಂದು ಹೇಳಿದ್ರೆ ಇನ್ನೊಬ್ರು ಅದ್ರದ್ದು ಉಲ್ಟಾ ಅರ್ಥ ಮಾಡ್ಕೊಳ್ತಾರೆ. ಸೊ ಅಲ್ಲಿಂದ ಏನಾಗುತ್ತೆ, ಒಂಥರ ನಿರಾಸೆ, ಕೇರ್ಲೆಸ್ನೆಸ್ ಮತ್ತೆ ಜಗಳಗಳು ಇದೆಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ, ರೈಟ್? ಒಂದೇ ಒಂದು ಸಲ ಕರೆಕ್ಟ್ ಆಗಿ ನೀನ್ ಹೇಳಿದ ಅರ್ಥ ಇದೇನಾ ಅಂತ ಕೇಳ್ಬಿಟ್ಟಿದ್ರೆ ಅವ್ರಿಬ್ರು ಮಧ್ಯೆ ಇಷ್ಟು ದೊಡ್ಡ ಜಗಳಗಳೇ ಆಗ್ತಿರ್ಲಿಲ್ಲ, ಸಂಬಂಧ ಕೂಡ ಮುರಿದೋಗ್ತಿರ್ಲಿಲ್ಲ ಅಲ್ವಾ? ಸೊ ಆಲ್ವೇಸ್ ಏನ್ ಗೊತ್ತಾ, ಕಮ್ಯುನಿಕೇಶನ್ ಇಂಪಾರ್ಟೆಂಟ್. ಮಾತಾಡಿ ಒಬ್ರ ಜೊತೆ ಒಬ್ರು, ಓಕೆ? ಅಂಡ್ ಏನಾದ್ರು ಅವ್ರು ಹೇಳ್ದಾಗ ಈ ತರ ಹೇಳಿರ್ಬೋದು ಅಂತ ನೀವೇ ಮನ್ಸಲ್ಲಿ ಇಟ್ಕೊಳ್ಳೋಕಿಂತ ಒಂದ್ಸಲ ಕೇಳ್ಬಿಡಿ, ನೀನ್ ಇದಕ್ಕೆ ಇತ್ತಿ ಹೇಳ್ದ, ಇದೇನು ನಿನ್ ಮಾತಿನ ಅರ್ಥ ಅಂತ. ಮೇ ಬಿ ಅವ್ರು ಬೇರೆ ಉದ್ದೇಶದಲ್ಲಿ ಹೇಳಿರ್ಬೋದಲ್ವಾ, ಬೇರೆ ಇಂಟೆನ್ಷನ್ ಅಲ್ಲಿ. ಸೊ ಅದನ್ನಲ್ಲೇ ಕ್ಲಾರಿಫೈ ಮಾಡ್ಕೊಬಿಟ್ರು ನೀವು. ಸೊ ಹೆಚ್ಚಿಗೆ ಅದು ದೊಡ್ಡದಾಗೋದೇ ಇಲ್ಲ ಜಗಳಗಳೆಲ್ಲ, ಅಂಡ್ ನಿಮ್ಮ ಸಂಬಂಧ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಇನ್ನೊಂದು ತಪ್ಪು, ತೀರ್ಪುಗಳನ್ನ ಕೊಡೋದು. ಯಾವುದೇ ಒಂದು ವ್ಯಕ್ತಿನ ನೋಡಿದ ತಕ್ಷಣ ಇವ್ರು ಹಿಂಗೆ ಅಂತ ಡಿಸೈಡ್ ಮಾಡ್ಬಿಟ್ಟು ಅವ್ರ ಬಗ್ಗೆ ಒಂದು ಒಪಿನಿಯನ್ ಕೊಟ್ಬಿಡೋದು. ಯಾಕೆ ಹೇಳಿ, ನಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಅವ್ರ ಕತೆ, ಹಿಂದಿನ ಕತೆನೇ ಗೊತ್ತಿರೋದಿಲ್ಲ. ನಗ್ತಾ ಇರೋ ವ್ಯಕ್ತಿ ಮನಸ್ಸಲ್ಲಿ ತುಂಬಾ ನೋವಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು, ಓಕೆನಾ? ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಕೆಟ್ಟದ್ ನಡೆದಿರುತ್ತೆ, ಅಥವಾ ಏನಾದ್ರೂ ಒಂದು ನೋವಿರುತ್ತೆ. ಸೊ ನಗ್ತಾ ಇದ್ದಾರೆ ಅಥವಾ ಜೀವನದಲ್ಲಿ ಸ್ವಲ್ಪ ಮುಂದೆ ಬರ್ತಿದ್ದಾರೆ ಅಂದಿದ ತಕ್ಷಣ ಅವ್ರ ಬಗ್ಗೆ ಕೆಟ್ಟದಾಗೆಲ್ಲ ಹೇಳಿ ಅದನ್ನ ಹಾಳು ಮಾಡೋದಕ್ಕೆ ಹೋಗ್ಬಾರ್ದು. ಬಿಕಾಸ್ ಅವ್ರು ಆಲ್ರೆಡಿ ತುಂಬಾ ನೋವುಗಳನ್ನ, ತುಂಬಾ ಬ್ಯಾಟಲ್ನ ನಡೆಸ್ತಾ ಇರ್ತಾರೆ ಮನಸ್ಸಲ್ಲಿ.
ಮತ್ತೆ ಅವ್ರ ಜೀವನದಲ್ಲಿ. ಸೊ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೋವನ್ನ ಕೊಡೋದಕ್ಕೆ ಹೋಗಬಾರ್ದು. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಯಾರ ಬಗ್ಗೆನೂ ಯಾರಿಗೂ ಕರೆಕ್ಟಾಗಿ ಗೊತ್ತಿರೋದಿಲ್ಲ, ಅವ್ರು ಏನು ಹೇಗೆ ಅವ್ರ ಜೀವನ ಹೇಗಿತ್ತು ಅಂತ. ಜಸ್ಟ್ ಅವ್ರನ್ನ ಇವಾಗ ಏನು ಮಾಡ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅನ್ನೋದ್ರ ಮೇಲೆ ನಾವು ಒಂದು ತಪ್ಪು ಒಂದು ತೀರ್ಪುಗಳನ್ನ ಕೊಟ್ಬಿಡ್ತೀವಿ, ಇವ್ರು ಈ ಥರ, ಇವ್ರು ಸರಿ ಇಲ್ಲ ಅಂತ ಎಲ್ಲ. ಸೊ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬೇಡಿ ನಿಮ್ಮ ಲೈಫಲ್ಲಿ. ಸೊ ವ್ಯಕ್ತಿಯ ಒಂದು ವರ್ತನೆಗಿಂತ ಅವರ ಒಂದು ಪರಿಸ್ಥಿತಿನ ಕೂಡ ನೀವು ಕೆಲವೊಂದ್ಸತಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದೆ ಅಂತ ಅಲ್ಲ, ಮೇ ಬಿ ಎಲ್ಲೋ ಹೋಗ್ತಾ ಇರ್ತೀರಾ, ಯಾರೋ ಒಬ್ರು ಏನೋ ಒಂಚೂರು ಬೈಕೋ ಏನೋ ಟಚ್ ಆಗ್ಬಿಡ್ತು, ಮೇ ಬಿ ಅವ್ರಿಗೆ ಏನೋ ಹಾಸ್ಪಿಟಲ್ ಎಮರ್ಜೆನ್ಸಿ ಇರ್ಬೋದು, ಅಥವಾ ಇನ್ನೇನೋ ಆಫೀಸಲ್ಲಿ ಮೇ ಬಿ ತುಂಬ ಟಾಕ್ಸಿಕ್ಸ್ ಬಾಸ್ಗಳು ಇರ್ತಾರೆ, 1 ನಿಮಿಷ ಲೇಟಾಗಿ ಬಂದ್ರು ಫೈರೇ ಮಾಡ್ಬಿಡ್ತಾರೆ ಅವ್ರನ್ನ. ಸೊ ಆ ರೀತಿ ಕಂಡೀಷನ್ ಕೂಡ ಇರ್ಬೋದು. ನೀವು ಅದಕ್ಕೇನೆ ಜಗಳ ಮಾಡ್ಕೊಂಡು ಇವ್ನು ನೋಡಿ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಟಚ್ ಆಗ್ಬಿಟ್ಟು ಅಂತ ಅನ್ಕೋಬೋದು. ಸೊ ಕೆಲವೊಂದ್ಸಲ ಆ ರೀತಿ ಆದಾಗ ಬಿಟ್ಬಿಡಿ ಅದನ್ನ ಅಲ್ಲಿಗೆ. ತುಂಬ ದೊಡ್ಡ ಜಗಳ ಮಾಡೋದು, ಅವ್ರ ಕಾಲರ್ ಇಟ್ಕೊಂಡು ಜಗಳ ಮಾಡೋದು, ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು, ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ಇಬ್ರಿಗೂ ಟೈಮ್ ವೇಸ್ಟ್, ಇಬ್ರಿಗೂ ತುಂಬ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ನೀವು ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ಬೋದು, ಬಟ್ ಅವ್ರ ಲೈಫಲ್ಲಿ ಅದೇ ರೀತಿ ಇರೋದಿಲ್ವಲ್ಲ. ಸೊ ಈ ರೀತಿ ತುಂಬ ಸನ್ನಿವೇಶಗಳು ಲೈಫಲ್ಲಿ ನಡೆಯುತ್ತೆ. ಮೇ ಬಿ ಯಾವುದೇ ಶಾಪ್ಗೆ ಹೋಗ್ಲಿ, ಅವ್ರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ದಲೇ ಇರ್ಬೋದು, ಮೇ ಬಿ ಅವ್ರದ್ದೇನೋ ಪ್ರಾಬ್ಲಮ್ ಇರ್ಬೋದು, ಓಕೆ ಅಂತ ಅಂದ್ಬಿಟ್ಟು ಬೇರೆ ಶಾಪ್ಗೆ ಹೋಗ್ಬಿಡಿ ಅಷ್ಟೇ. ಇವ್ರೇನು ಹಿಂಗೆ ಮಾಡ್ತಾರೆ, ಇವ್ರು ಯಾಕೆ ಹಿಂಗೆ ಮಾಡಲ್ಲ, ಸೊ ಈ ರೀತಿ ಎಲ್ಲ ಅನ್ಕೋಬಾರ್ದು. ಓಕೆನಾ? ನನಗೊಂದು ಮೊನ್ನೆ ನಡೆದಿದೆ ಅಂದರೆ, ಇಲ್ಲೊಂದು ಕೆಫೆ ಇದೆ, ಅಲ್ಲಿ ಹೋಗಿದ್ದಾಗೆ ಒಬ್ರು ಸೆಟ್ ದೋಸೆ ಏನೋ ತಗೊಂಡ್ರು. ಯೂಶುವಲಿ ಸೆಟ್ ದೋಸೆಗೆ ಅಲ್ಲಿ ಸಾಗು ಮತ್ತೆ ಚಟ್ನಿ ಕೊಡ್ತಾರೆ, ಆಯ್ತಾ. ಸೊ ಸಾಗು ತಿಂದಾಯ್ತು, ಆ ಅಂಕಲ್ ಬಂದ್ಬಿಟ್ಟು ಮತ್ತೆ ಹಿಂಗ್ ಪ್ಲೇಟ್ ಹಿಡಿದ್ಬಿಟ್ಟು ಸಾರು ಅಂತ ಅಂದ್ರು ಅವ್ರು. ಓಕೆನಾ? ಸೊ ಆ ಹುಡುಗ ಏನ್ ಮಾಡ್ತಾ ಅಲ್ಲಿ ಹೋಟೆಲ್ ಕೆಲಸ ಮಾಡೋದು, ಯೂಶುವಲಿ ಸಾಗುನೇ ಕೊಡೋದಲ್ವಾ. ಸೊ ಅವನೇನ್ ಮಾಡ್ದ, ಅದು ಇದು ಪ್ಯಾಕ್ ಮಾಡ್ತಾ ಇದ್ದು ಸೀದಾ ತೆಗೆದ್ಬಿಟ್ಟು ಸಾಗು ಅವ್ರ ತಟ್ಟೆಗೆ ಹಾಕ್ತಾ. ಓಕೆನಾ? ಬೌಲ್ಗೆ. ಅವ್ರ ಮುಖನೂ ನೋಡಿಲ್ಲ, ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಕತ್ತೆತ್ತಿ. ಯಾರೋ ಥರ ಮಾಡಲ್ಲ ಅಲ್ವಾ ಹೋಟ್ಲಲ್ಲಿ, ಹಿಂಗೆ ಹೋಗಿ ಹಿಡಿದ್ರೆ ಓಕೆ ಅದಕ್ಕೆ ಸಾಗು ಆಗ್ತಿದ್ದಲ್ವ ಅಂದ್ಬಿಟ್ಟು ಹಾಕ್ತಾರೆ. ಸೊ ಅದಕ್ಕೆ ಆ ವಯ್ಯ ತುಂಬ ದೊಡ್ಡದಾಗಿ ಜಗಳನೇ ಮಾಡಿದ್ರು. ಅದು ಆ್ಯಕ್ಚುಲಿ ಹೊಸ ಕೆಫೆ. ಓಕೆನಾ? ನಾನು ಸಾರು ಕೇಳಿದ್ದು, ಇವ್ರು ಸಾಗು ಹಾಕಿದ್ರು ಅಂತ. ಸೊ ಅದೆಲ್ಲ ಎಷ್ಟು ನ್ಯಾಯ ಅಲ್ವಾ. ಆ ಕೆಲಸ ಮಾಡೋರಿಗೆ ಮನೇಲಿ ಏನೇನು ಪ್ರಾಬ್ಲಮ್ ಇರುತ್ತೋ ಅಲ್ಲಿ ವರ್ಕಿಗೆ ಬಂದಿರ್ತಾರೆ, ಜೊತೆಗೆ ಅದು ಹೊಸ ಕೆಫೆ. ಸೊ ಇವ್ರು ಅರ್ಥ ಮಾಡ್ಕೋಬೇಕು, ಜೊತೆಗೆ ಅದಕ್ಕೆ ದೋಸೆಗೆ ಕೊಡೋದು ಸಾಗುನೆ. ಸೊ ಅವರು ಅದೇ ಅನ್ಕೊಂಡು ಹಾಕೊಂಡು ಪರವಾಗಿಲ್ಲ, ಬೇಕಿದ್ರೆ ಸಾಂಬಾರ್ನ ಇನ್ನೊಂದು ಬಟ್ಲಿಗೆ ಇಸ್ಕೋಬೋದಿತ್ತಲ್ವ, ಅದನ್ನೇ ಜಗಳ ಮಾಡಿ ಆ ಓನರ್ಗಳಿಗೆ ಹೇಳಿ ತುಂಬ ಒಂದು ರಂಪ ಮಾಡಿದ್ರು. ಎಷ್ಟು ಕೀಳು ಜನ ಅಂತ ಅನ್ನಿಸ್ಬಿಡುತ್ತೆ. ಆ ಕೆಲಸ ಮಾಡಕ್ಕೆ ಬಂದಿರೋರ್ನ ಅರ್ಥ ಮಾಡ್ಕೋಬೇಕು ಅಲ್ವಾ. ಅವ್ರ ಮನೇಲಿ ಏನು ಪ್ರಾಬ್ಲಮ್ ಇರುತ್ತೆ, ಪ್ಲಸ್ ಇದು ಹೊಸ ಕೆಫೆ, ಈ ರೀತಿ ಆಗ್ತಾ ಇರುತ್ತೆ, ಓಕೆ ಬಿಟ್ಬಿಡೋಣ ಅಂತ ಅನ್ಬೇಕು ಅಲ್ವಾ. ನನಗೂ ನಾನು 2 ಮಸಾಲೆ ದೋಸೆ ಹೇಳಿದ್ದೆ, ಅವ್ರು ಒಂದೇ ಮಸಾಲೆ ದೋಸೆ ಹಾಕಿದ್ರು. ಸೊ ಅದಕ್ಕೆ ಹೋಗಿ ಜಗಳ ಆಡೋಕ್ಕಾಗುತ್ತಾ, ಹೋಗಿ ಕೇಳಿದೆ, ಓಕೆ ಮರ್ತೋದ್ವಿ ಅಂತ ಅಂದ್ರು, ಓಕೆ ಇನ್ನೊಂದು ದೋಸೆ ಕೊಡಿ ಅಂತ ಕೇಳಿದೆ, ಅಲ್ಲಿಗೆ ಸಾಲ್ವ್ ಆಗೋಯ್ತು. ಸೊ ಅದಕ್ಕೇನೆ ದೊಡ್ಡದಾಗಿ ಜಗಳ ಮಾಡ್ಕೊಂಡು ಕೂತಿದ್ದಿದ್ರೆ ಅದು ಎಷ್ಟು ಒಂಥರ ಕೀಳು ಅನ್ನೋ ರೀತಿ ಅನಿಸ್ತಿತ್ತು ಅಲ್ವಾ. ಸೊ ಈ ರೀತಿ ಅರ್ಥ ಮಾಡ್ಕೊಳ್ಳೋದನ್ನ ಕಲೀರಿ, ಇಂಟೆನ್ಷನ್ಸ್ನ ಅರ್ಥ ಮಾಡ್ಕೊಳ್ಳಿ, ಅವ್ರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲೀರಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ಗಳು ಬರ್ತವೆ. ಸೊ ಅದಕ್ಕೋಸ್ಕರ 5 ಅಭ್ಯಾಸಗಳನ್ನ ನಿಮಗೆ ಕೊಡ್ತೀರಿ. ನಿಮ್ಮ ಸಂಬಂಧ ಚೆನ್ನಾಗಿ ಇರಬೇಕು ಅಂದರೆ ಇದನ್ನ ಫಾಲೋ ಮಾಡಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇದನ್ನ ಫಾಲೋ ಮಾಡಿದ ತಕ್ಷಣ ಎಲ್ಲರ ಸಂಬಂಧ ಚೆನ್ನಾಗಿರುತ್ತೆ ಅಂತ ಅಲ್ಲ, ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಅಲ್ವಾ. ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ. ಇನ್ನು ಕೆಲವರು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಅಂಥವ್ರು ಉಳಿಸ್ಕೊಳ್ಳೋದೇ ಇಲ್ಲ ಸಂಬಂಧಗಳನ್ನ. ಸೊ ಅಂಥವ್ರನ್ನ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕಾಗುತ್ತೆ. ಬಟ್ ಉಳಿಸ್ಕೋಬೇಕು. ಒಳ್ಳೆ ಬುದ್ಧಿ ಇರೋರಾಗಿದ್ರೆ ಗಂಡ ಹೆಂಡತಿ ಇಬ್ಬರಲ್ಲೂ ಒಂದು ಕೋಆರ್ಡಿನೇಷನ್ ಇದ್ದು, ರೆಸ್ಪೆಕ್ಟ್ ಇದು, ಇವ್ರು ಬೇಕು ಅನ್ನೋದಿತ್ತು, ಒಳ್ಳೆಯವರಾಗಿದ್ದು ಅನ್ನೋದ್ರೆ ಈ ಅಭ್ಯಾಸಗಳನ್ನ ನೀವು ಫಾಲೋ ಮಾಡಿ, ಇನ್ನೂ ಚೆನ್ನಾಗಿ ನಿಮಗೆ ಒಳ್ಳೇದಾಗುತ್ತೆ. ಸೊ ಮೊದಲನೇದಾಗಿ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳಿ. ಓಕೆನಾ? ಸೊ ಅಂದ್ರೆ ಅದನ್ನ ಏನಕ್ಕೆ ಕೇಳಿಸ್ಕೋಬೇಕು ಅಂತ ಅಂದ್ರೆ, ಅದನ್ನ ಅವ್ರಿಗೆ ನೀವು ಆನ್ಸರ್ ಕೊಡ್ಬೇಕು ಅಂತ ಅಲ್ಲ, ಅವ್ರನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಅವ್ರು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದೊಂದನೇ ಆಯ್ತು, ಊಹೆನಲ್ಲಿ ಇರಬೇಡಿ. ಓಕೆನಾ? ಡೌಟ್ ಇತ್ತು ಅಂತ ಅಂದ್ರೆ ಏನೇ ಒಂದು, ಅದರಲ್ಲೂ ಎಂತೆಂಥದ್ದು ಅನಿಷ್ಟವಾದಂತಹ ಕೆಟ್ಟ ಡೌಟ್ಗಳ ಮೇಲೆಲ್ಲ ನೀವು ಗಮನ ಹರಿಸೋದ್ರಿಂದ ನೀವೇ ಸರಿ ಇಲ್ಲ ಅಂತ. ಏನೋ ಒಂದು ಸಣ್ಣ ಪುಟ್ಟದ್ದು ಏನೋ ಒಂದು ಡೌಟ್ಗಳು ಇತ್ತು ಅಂತ ಅಂದಾಗ ಅವ್ರನ್ನ ಕೇಳ್ಬಿಡಿ, ಅದನ್ನಲ್ಲೇ ಬಗೆಹರಿಸ್ಕೊಳ್ಳಿ. ಓಕೆನಾ? ನೀವು ಎಷ್ಟು ಚೆನ್ನಾಗಿ ಥಿಂಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಡೌಟ್ಗಳಿರ್ತವೆ. ಸೊ ಕೇರ್ಫುಲ್ ಆಗಿರಿ ನಿಮ್ಮ ವರ್ಡ್ಸ್ಗಳ ಬಗ್ಗೆ. ಓಕೆನಾ? ಸಣ್ಣ ಪುಟ್ಟದ್ದು ಏನಾದರೂ ಒಂದು ಡೌಟ್ಸ್ ಇರುತ್ತೆ. ಮೇ ಬಿ ಒಂದು ಸ್ವಲ್ಪ ಅಮೌಂಟ್ ಬೇಕಿತ್ತು ಅಂತ ಅನ್ಕೊಳ್ಳಿ. ಓಕೆ, ಅವ್ರು ಇಲ್ಲ ಅಂದಿರ್ತಾರೆ, ಬಟ್ ನಿಮಗೆ ಇಲ್ಲ ಇನ್ನೂ ಉಳ್ದಿರುತ್ತಲ್ವಾ ಅನ್ಸಿರುತ್ತೆ. ಸೊ ಉಳ್ದಿರ್ಬೇಕಲ್ಲ, ಇನ್ನೊಂದು 500 ಕೊಡು. ಸೊ ಈ ಥರದ್ದೆಲ್ಲ ಡೌಟ್ಸ್ಗಳಿದೆ. ಸೊ ಆ ರೀತಿ ಕೇಳ್ಬೋದು. ಅದು ಬಿಟ್ಟು ನೀನು ಯಾರ ಜೊತೆ ಹೋಗಿದ್ದೆ, ಎಲ್ಲಿ ಹೋಗಿದೆ, ಸೊ ಈ ರೀತಿದೆಲ್ಲ ಕೇಳೋದ್ರಿಂದ ನಿಮ್ಮ ಸಂಬಂಧ ಉಳಿಯೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಅರ್ಥ ಆಗ್ತಿದೆಯಾ?
ಗೊತ್ತಾಗ್ತಿದ್ಯಾ? ಬಟ್ ಅವ್ರು ನಿಜವಾಗ್ಲೂ ತಪ್ಪು ಮಾಡ್ತಿದ್ರೆ ಕೇಳಿ, ಬಟ್ ಏನೋ ತಪ್ಪಿಲ್ಲದೆ ಇದ್ರು ನೀವು ಕೇಳಿದ್ರಿ ಅಂದರೆ ಅಲ್ಲಿಗೆ ಮುಗೀತು ಅಂತಲೇ ಅರ್ಥ. ಅರ್ಥ ಆಯ್ತಾ? ನೆಕ್ಸ್ಟು, ಒಂದು ಸಹಾನುಭೂತಿನ ಬೆಳೆಸ್ಕೊಳ್ಳಿ. ಯಾಕೆ ಗೊತ್ತಾ, ಯಾವಾಗಲೂ ನಾವು ಅವರ ಪೊಸಿಷನಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಂಪತಿ ಇರಬೇಕು, ಸಿಂಪತಿ ಒಂದೇ ಅಲ್ಲ. ಗೊತ್ತಾಗ್ತಿದೆಯಾ? ನೆಕ್ಸ್ಟು, ಕೋಪ ಬಂದಿದ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ, ಸ್ವಲ್ಪ ತಾಳ್ಮೆ ಇರಲಿ. ನೆಕ್ಸ್ಟು, ಒಳ್ಳೆಯ ಉದ್ದೇಶನ ಫಸ್ಟು ಪರಿಗಣಿಸಿ. ನಿಮಗೆ ಅನ್ನಿಸ್ತಿರ್ಬೋದು ಏನೋ ಒಂದು ತಪ್ಪು ಹೇಳ್ತಿದ್ದಾರೆ ಅದು ಇದು ಅಂತ, ಬಟ್ ಒಂದ್ಸಲ ಥಿಂಕ್ ಮಾಡಿ ಅವ್ರ ಉದ್ದೇಶ ಏನಿರ್ಬೋದು. ಮೇ ಬಿ ಕೆಲವೊಂದ್ಸತಿ ಹೇಳುವಂಥ ಸಲಹೆಗಳು ಮಾತುಗಳು ತಪ್ಪು ಅನಿಸುತ್ತೆ, ಬಟ್ ಅದು ಹಿಂದಿನ ಉದ್ದೇಶ ತುಂಬ ಒಳ್ಳೆಯದಾಗಿರುತ್ತೆ ಅಲ್ವಾ? ಸೊ ಈ ಥರ ಒಂದು ಘಟನೆಗಳು ಕೂಡ ನಡೆದಿರುತ್ತೆ. ಸೊ ಹಾಗಾಗಿ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ರೀತಿ ಹೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೋಬೇಡಿ. ಗಾಟ್ ಇಟ್? ಸಿ, ನಾವು ಲೈಫಲ್ಲಿ ಬೇರೆಯವ್ರು ಏನು ಮಾತಾಡಿದ್ರು ಅನ್ನೋದನ್ನ ನೆನ್ಪಿಟ್ಕೊಳ್ಳೋಕ್ಕಿಂತ ಜಾಸ್ತಿ ಅವರ ವೈಬ್ ಹೇಗಿತ್ತು, ಅವರಿಂದ ನಮ್ಗೆ ಹೇಗೆ ಫೀಲ್ ಆಯಿತು, ಅವ್ರು ನಮಗೆ ಹೇಗೆ ಅನಿಸಿದ್ರು ಅನ್ನೋದು ಜಾಸ್ತಿ ಮನಸ್ಸಲ್ಲಿ ಉಳ್ಕೊಬಿಡುತ್ತೆ. ಕರೆಕ್ಟಾ? ಅದಕ್ಕೇನೆ ಮಾತಿನಿಂದ ಇರುವಂಥ ಮನಸ್ಸನ್ನು ನೋಡೋದನ್ನ ಕಲ್ತ್ಕೊಳ್ಳಿ. ಉದ್ದೇಶನ ಅರ್ಥ ಮಾಡ್ಕೊಳ್ಳಿ, ಭಾವನೆಗಳನ್ನ ಗೌರವಿಸಿ. ಕೊನೆಯದಾಗಿ ಹೇಳಬೇಕಂದ್ರೆ, ಮಾತುಗಳು ಬರೀ ಕಿವಿಗೆ ಕೇಳಿಸುತ್ತೆ, ಆದರೆ ಉದ್ದೇಶಗಳು ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಸೊ ಇವತ್ತಿಂದ ನೀವು ಆದಷ್ಟು ಅಟ್ಲೀಸ್ಟ್ ನಿಮ್ಮ ಒಂದು ಪ್ರೀತಿ ಪಾತ್ರರ ಮಾತು, ನಿಮಗೆ ಇಷ್ಟ ಆದವರ ಮಾತುಗಳಿಗಿಂತ ಹೆಚ್ಚಾಗಿ ಅವರ ಮನಸ್ಸನ್ನ ಅರ್ಥ ಮಾಡಿಕೊಂಡು, ಅವರ ಇಂಟೆನ್ಷನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೀವನನ ಮತ್ತು ಸಂಬಂಧನ ಇನ್ನೂ ಸುಂದರವಾಗಿ ಮಾಡ್ಕೋತೀರಾ ಅಂತ ನಾನು ನಂಬಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಓಕೆ? ಆ್ಯಂಡ್ ಆಲ್ಸೋ ಹೈಪ್ ಆಪ್ಷನ್ ಇದೆ, ಹೈಪ್ ಕೊಡಿ, ಓಕೆ? ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.